ನಿಮ್ಮ ತಾಯಿ ಕಡೆ ಅಂದರೆ ನಿಮ್ಮ ತಾಯಿ ತಂದೆಯವರಿಗೆ ಶುಗರ್ ಇತ್ತಾ? ಹೌದು, ಈಗಲೂ ಇದೆ. 210 ಇದೆ ಶುಗರ್, ಹೌದ್ರಾ? ಈ ರಿಪೋರ್ಟಲ್ಲಿ. ಈಗ ವಯಸ್ಸು ಎಷ್ಟು ನಿಮಗೆ? 32. ಇದರಲ್ಲಿ 207 ಇದೆ. ಖಾಲಿ ಹೊಟ್ಟೆಲಿ ಮಾಡಿಸಿರೋದು ನೀವು? ಹೌದು. ಈಗ ನಾನು ನಿಮಗೆ ಮೆಡಿಸಿನ್ಸ್ ಬರ್ಕೊಟ್ಟು ಕಳಿಸ್ಬಿಟ್ರೆ ಏನೇನು ಪ್ರಯೋಜನ ಆಗಲ್ಲ. ಈಗ ನಿಮಗೆ ನೀಟಾಗಿ ಅರ್ಥ ಮಾಡಿಸ್ತೀನಿ. ಕೆಲವೊಂದು ಟೈಮು ಚಿಕ್ಕ ವಯಸ್ಸಲ್ಲಿ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ ಇಂಡ್ಯೂಸ್ಡ್ ಡಯಾಬಿಟಿಸ್ ಅಂತ ಹೇಳ್ತೀವಿ. ಅದು ಪೆಥಲಾಜಿಕಲ್ ಡಯಾಬಿಟಿಸೇ ಆಗಬೇಕು ಅಂತಂದಿಲ್ಲ. ವಂಶಪಾರಂಪರ್ಯವಾಗಿ ಬರುವಂತಹ ಸಾಧ್ಯತೆ ಇದೆ ನಿಜ, ಆದರೆ ಬರಲೇಬೇಕು ಅಂತ ಏನಿಲ್ಲ. ಗೊತ್ತಾಯ್ತು? ನಿಮಗಂತೂ ಯಾವುದೇ ಸಿಂಟಮ್ಸ್ ಇಲ್ಲ. ಶುಗರ್ ಇಷ್ಟಕೊಂಡು ಜಾಸ್ತಿ ತೋರಿಸ್ತಾ ಇದ್ರು ಕೂಡ ರಿಪೀಟೆಡ್ ಆಗಿ ಯೂರಿನೇಷನ್ಗೆ ಹೋಗೋದಿಲ್ಲ. ರಾತ್ರಿ ಎದ್ದು ಮೂತ್ರ ಹೋಗ್ತೀರಾ? ಹಂಗಾಗಿ ರಾತ್ರಿ ಎದ್ದು 2 ಟೈಮ್ ಹೋಗ್ತೀರಾ? ದಿನ ಹೋಗ್ತೀರಾ? ದಿನ ಒಂದ್ಸರಿ ಅಂತೂ ಕಂಪಲ್ಸರಿ ಹೋಗ್ತೀನಿ. ಒಂದ್ಸರಿ ಹೋಗ್ತೀರಿ. ಇದು ಎಷ್ಟು ವರ್ಷದಿಂದನೂ ಅಭ್ಯಾಸ ಇದೆ? ಚಿಕ್ಕ ವಯಸ್ಸಿಂದನೂ ಅದರ ಅಭ್ಯಾಸ ಇದೆ. ಗೊತ್ತಾಯ್ತು? ನಾವು ಊಟ ಮಾಡೋವಾಗ ಜಾಸ್ತಿ ಊಟ ಮಾಡಲ್ಲ, ನೀರು ಹೆಚ್ಚಿಗೆ ಕುಡಿದು ಮಾಡ್ತೀನಿ. ಓಕೆ. ಮುಂಚೆಯಿಂದಾನು ಈಗ 10-15 ವರ್ಷದಿಂದನೂ ಆ ಥರ ಅಭ್ಯಾಸ ಇದೆ. ಓಕೆ. ಅಂಗೈ ಅಂಗಾಲು ಉರಿ ಆಗೋದು ಆ ಥರದ್ದು ಏನಿಲ್ಲ ನಿಮಗೆ? ಏನಿಲ್ಲ. ಈ ಒಂದು 4-5 ದಿವಸದಿಂದ ಪಾದ ಉರಿ ಬಂದಿದ್ದು ಅಷ್ಟೇ. ಅಷ್ಟು ಬಿಟ್ಟು ಅದಷ್ಟೇ ಕಮ್ಮಿ ಆಯ್ತು. ಕಮ್ಮಿ ಆಯ್ತು. ಏನು ಮೆಡಿಸಿನ್ ತಗೊಳ್ದಂಗೆ ಅದಷ್ಟೇ ಕಡಿಮೆ ಆಯ್ತು. ಈಗ ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಇಂಡ್ಯೂಸ್ಡ್ ಡಯಾಬಿಟಿಸ್ ಮೆಲಿಟಸ್ ಅಂತ ಹೇಳ್ತಾರೆ. ಅದು ನಿಮ್ಮ ಒತ್ತಡದ ಜೀವನದಿಂದ, ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಇಂದ, ಪ್ರೆಷರ್ ಇಂದ, ಟೆನ್ಷನ್ ಇಂದ ಬಂದಿರೋ ಅಂಥದ್ದು. ಅದಕ್ಕೆ ಔಷಧಿಯ ಅವಶ್ಯಕತೆ ಬೀಳಲ್ಲ. ಸಾಮಾನ್ಯವಾಗಿ ನಮ್ಮ ಆಯುರ್ವೇದದಲ್ಲಿ ಆ ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಅನ್ನ ಕಮ್ಮಿ ಮಾಡಲಿಕ್ಕೆ, ಒತ್ತಡವನ್ನು ಕಮ್ಮಿ ಮಾಡಲಿಕ್ಕೆ ಕೆಲವೊಂದು ಮೆಡಿಸಿನ್ಸ್ ಇದೆ. ಅವನ್ನ ಕೊಟ್ಟಲ್ಲಿ ತನ್ನಷ್ಟು ತಾನೇ ಶುಗರ್ ಕಮ್ಮಿ ಆಗಿರೋಂಥ ಉದಾಹರಣೆಗಳು ಭಾಳ ಅದಾವೆ. ಈಗ ನಾನು ಕೆಲವು ನಮ್ಮಲ್ಲಿ ಬಂದು ನೋಡಿರ್ಬೋದ ನೀವು, ಮಹಾರಾಷ್ಟ್ರದಿಂದ ಕೆಲವರು ಬಂದಿರೋ ಅಂಥದ್ದು, ಅವರಿಗೆಲ್ಲ ಕಮ್ಮಿ ಆಗಿದೆ ನಮ್ಮ ಮೆಡಿಸಿನಿಂದ. ನಮ್ಮ ಮೆಡಿಸಿನ್ನು ಯಾವುದೋ ಅಡಿಕ್ಟೇಬಲ್ ಅಲ್ಲ. ಒಂದ್ಸರಿ ಸ್ಟಾರ್ಟ್ ಮಾಡಿಬಿಟ್ರೆ ಜೀವನ ಪರ್ಯಂತ ತಗೋಬೇಕು ಆ ಥರ ಇರೋಂಗಿಲ್ಲ. ಅದಕ್ಕೆ ಕೆಲವು ಮೆಡಿಸಿನ್ಸ್ ಕೊಡ್ತೀನಿ, ಕೆಲವು ದಿನ ತಗೊಳ್ರಿ, ಚೆಕ್ ಮಾಡಿಸ್ರಿ, ಅದು ರಿಪೋರ್ಟ್ ನಾರ್ಮಲ್ ಬರುತ್ತೆ. ಆಮೇಲೆ ನೀವು ಎಕ್ಸಸೈಸಸ್ಸು ಫುಡ್ಡಲ್ಲಿ ಮೇಂಟೈನ್ ಮಾಡೋಂತ ಹೋಗ್ಬೇಕು. ಈ ವಯಸ್ಸಿಗೆ ಮೆಡಿಸಿನ್ ಸ್ಟಾರ್ಟ್ ಮಾಡೋದು ಅಷ್ಟು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಎಷ್ಟೀಗ 30+? 32 ವರ್ಷಕ್ಕೆ ಮೆಡಿಸಿನ್ ಸ್ಟಾರ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಮಾಡಬಾರದು ಅನ್ನೋದು ನನ್ನ ಉದ್ದೇಶ. ನಾನು ಹೇಳ್ದಂಗೆ ಕರೆಕ್ಟಾಗಿ ಡಯಟ್ ಮೇಂಟೈನ್ ಮಾಡಿ ಅಂತ ಹೋಗ್ರಿ. ಅನಿವಾರ್ಯ ಕಂಟ್ರೋಲ್ ಆಗ್ತಾನೇ ಇಲ್ಲ, ಭಾರಿ ರೀಡಿಂಗ್ ಜಾಸ್ತಿ ಬರ್ತಾ ಇದೆ ಅನ್ನೋ ಟೈಮಿಗೆ ನಾವು ವಿಚಾರ ಮಾಡೋಣ. ಓಕೆನಾ?